ಸೊ ಈ ಗಾಡಿ ಯಾರಾದರೂ ಸ್ಟೇಟಸ್ ಸಿಂಬಲ್ಗೋಸ್ಕರ ನೋಡ್ತೀನಿ ಅನ್ನೋರಿಗೆ ಈ ಗಾಡಿ ಜಸ್ಟ್ 5,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,10,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 15 ಮಾಡೆಲ್ ಡೀಸೆಲ್ ಒಳ್ಳೆ ಮೈಲೇಜ್ ಕೊಡುವಂತಹ ಗಾಡಿ. ಸೊ ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ 2014 ಮಾಡೆಲ್ ಡೀಸೆಲ್ ಸೆಕೆಂಡ್ ಓನರ್ ಬೀಟ್ ನೋಡ್ತಾ ಇದ್ದೀರಾ. 18 ಮಾಡೆಲ್ ನೆಕ್ಸಾನ್ ಪೆಟ್ರೋಲು 6,50,000 ಸ್ಲೈಟ್ಲಿ ನೆಗೋಷಿಯಬಲ್. ಫುಲ್ ಅಂಡ್ ಫೈನಲ್ ಪ್ರೈಸ್ ಆಗಿ 4,35,000ಕ್ಕೆ ಈ ಗಾಡಿನ ಗ್ರ್ಯಾಂಡ್ ಐಟನ್ನ ಮಾಡ್ಕೊಡ್ತೀವಿ. ಈ ಗಾಡಿಯ ಪ್ರೈಸು 4,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 15 ಮಾಡೆಲ್ ಕಂಫರ್ಟ್ ಲೈನ್ ಪೋಲೋ ಜಸ್ಟ್ 1,45,000ಗೆಲ್ಲ ಫೈನಲ್ ಆಗುತ್ತೆ. 1,45,000ಕ್ಕೆಲ್ಲ ಫ್ಯಾನ್ಸಿ ಗೇಟ್ಸು. ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಕಾರ್ ದುನಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರ್ ದುನಿಯಾದಲ್ಲಿ ಈ ಸತಿ ಸಾಕಷ್ಟು ಸ್ಟಾಕ್ಗಳು ಬಂದಿದೆ. ಎಂಟ್ರಿ ಲೆವೆಲ್ ಹ್ಯಾಚ್ಬ್ಯಾಕ್ಗಳನ್ನ ನೋಡ್ತಾ ಇದ್ದಾರೆ. ಸ್ಯಾಂಟ್ರೋ ಆಗಿರ್ಬೋದು, ಗೆಟ್ಸ್ ಆಗಿರ್ಬೋದು 1 lakh ರೇಂಜಲ್ಲಿ ಸಿಗುತ್ತೆ. 2 lakh ರೇಂಜಲ್ಲಿ ಐಟನ್ಗಳಿದ್ದಾವೆ. ಆ್ಯಂಡ್ 3 lakh ರೇಂಜಲ್ಲಿ ಅಂದರೆ 2.5 lakh ರೇಂಜಲ್ಲಿ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಕೊಡುವಂತಹ ಗಾಡಿ ಬೀಟ್ ಇದೆ. ಅದೇ ಥರ ಗ್ರ್ಯಾಂಡ್ ಐಟನ್ ಇದೆ. ಆ್ಯಂಡ್ ಲೇಟೆಸ್ಟ್ ಮಾಡಲ್ಲು ಒಂದು ಕಡಿಮೆ ಓಡಿರುವಂತಹ ಒಂದು ಪ್ರೈಸಿಂಗಲ್ಲಿ ಗಾಡಿ ಬೇಕು ಅಂತ ಹೇಳಿದ್ರೆ ಫೋರ್ಡ್ ಫೀಗೋ ಇದೆ, ನೋಡ್ಕೋಬೋದು. ಅದೇ ರೀತಿ ನೀವು ಸಡನ್ಗಳು ನೋಡ್ತೀರಾ ಅಂತ ಹೇಳಿದ್ರೆ ಕ್ರ್ಯೂಸ್ ಇದೆ. ಆ್ಯಂಡ್ ಸಾಕಷ್ಟು ವೆಹಿಕಲ್ಲು ಜಟಾ ಇದೆ. ಲಕ್ಸುರಿ ವೆಹಿಕಲಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ BMW 5 ಸೀರೀಸ್ ಇದೆ. ಇನ್ನು ಕಾಂಪ್ಯಾಕ್ಟ್ SUVಗಳನ್ನ ನೋಡ್ತೀರಾ ಅಂತ ಹೇಳಿದ್ರೆ ನೆಕ್ಸಾನ್ ಇದೆ. ಇಕೋಸ್ಪೋರ್ಟ್ಗಳು 2 ಅವೈಲಬಲ್ ಇದೆ. ಪೋಲೋ ಅಂತೂ ನೋಡ್ತಾ ಇದ್ದೀರಾ, ಒಂದಿದೆ, 2 ಮತ್ತು 3 ವೆಹಿಕಲ್ಲು ಪೋಲೋ ಇರುವಂಥದ್ದು. ಮತ್ತು ಸೆಲೆರಿಯೋ ಕೂಡ ಅವೈಲಬಲ್ ಇದೆ. ಸಾಕಷ್ಟು ವೆಹಿಕಲ್ ಇದೆ ಈ ಸತಿ. ಎಲ್ಲ ಸೆಗ್ಮೆಂಟಲ್ಲೂ ಕೂಡ ಎಕ್ಸ್ಕ್ಲೂಡಿಂಗ್ 7 ಸೀಟ್ರು ಎಲ್ಲ ಸೆಗ್ಮೆಂಟಲ್ಲೂ ಕೂಡ ಆಪ್ಷನ್ಸ್ ತಂದಿದ್ದೀವಿ. ಸೊ ಯಾವೆಲ್ಲ ಗಾಡಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ ದುನಿಯಾದಲ್ಲಿ ಕ್ವಾಲಿಟಿ ಕಾರ್ಸ್ಗಳು ಸಿಗುವಂಥದ್ದು. ಸಿಂಗಲ್ ಓನರ್ ಕಾರ್ಸು, ಲೆಸ್ ಡ್ರಿವನ್ನು ಮತ್ತು ಸರ್ವಿಸ್ ಹಿಸ್ಟ್ರಿ ಇರುವಂತಹ ಕಾರ್ಗಳನ್ನೇ ನಾವು ಸೇಲ್ ಮಾಡುವಂಥದ್ದು. ನೋಡ್ತಿರ್ಬೋದು ಕಾರ್ ದುನಿಯಾ ಟ್ಯಾಗ್ ಲೈನು ಎವರ್ ಲಾಸ್ಟಿಂಗ್ ಕಾರ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ನೀವು ಕಾರ್ ತೊಗೊಂಡೋದ್ರೆ ಬಾಳಿಕೆ ಬರಬೇಕು ಅಂಥ ಕಾರ್ಗಳನ್ನೇ ನಾವು ಸೇಲ್ ಮಾಡುವಂಥದ್ದು. ಸೊ ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ನಾಗರಬಾವಿ, ಪಾಪ್ರೆಡ್ಡಿಪಾಳ್ಯ ಹತ್ರ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇ ವೆಹಿಕಲ್ಲೇ ಒಂದು ಲಕ್ಸುರಿ ವೆಹಿಕಲ್ ತೋರಿಸ್ತಾ ಇದ್ದೀನಿ. BMW 523i ಪೆಟ್ರೋಲ್ ಇಂಜಿನ್. ಇದು ಸ್ವಲ್ಪ ಮೈಲೇಜ್ ಕಡಿಮೆನೇ, ಬಟ್ ಇದು ಎಂಥೂಸಿಯಾಸ್ಟ್ಗಳಿಗೆ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಮೈಲೇಜ್ ಕಡಿಮೆ ಆದ್ರೂ ನೆಕ್ಸ್ಟ್ ಲೆವೆಲ್ ಫೀಲು, ನೆಕ್ಸ್ಟ್ ಲೆವೆಲ್ ಪವರು. 190 bhp ಪ್ರೊಡ್ಯೂಸ್ ಮಾಡುತ್ತೆ. 0 to 100 ಇನ್ ಜಸ್ಟ್ 7 to 8 ಸೆಕೆಂಡ್ಸಲ್ಲಿ ಹೋಗುವಂಥದ್ದು. ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಇದು 3 ಲೀಟರು 6 ಸಿಲಿಂಡರ್ ಇಂಜಿನ್ನು. ಸೊ ಹಂಗಾಗಿ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ಆ್ಯಂಡ್ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಬರುತ್ತೆ. ಒನ್ ಆಫ್ ದಿ ಫೈನೆಸ್ಟ್ ಗೇರ್ ಬಾಕ್ಸು, ಸಕ್ಕತ್ತಾಗಿದೆ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ನೋಡ್ಕೊಳ್ಳಿ. ಆ್ಯಂಡ್ ಒಳ್ಳೆ ಟೈರ್ಸ್ ಇರುವಂಥದ್ದು. ಇಂಟೀರಿಯರಲ್ಲಿ ಸಾಕಷ್ಟು ಫೀಚರ್ಸ್ ಬರುತ್ತೆ. ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ. ಆವಾಗಲೇ ಪುಷ್ ಬಟನ್ ಸ್ಟಾರ್ಟು, ಎಲೆಕ್ಟ್ರಿಕ್ ಸೀಟ್ಸ್ ಆಗಿರ್ಬೋದು. ಸೊ ಎಲ್ಲ ಫೀಚರ್ಸು ಇದೆ, ಇನ್ಕ್ಲೂಡಿಂಗು ನಿಮಗೆ ರೇರ್ AC. ಸೊ ಗಾಡಿ ಅಂತೂ ಸಕ್ಕತ್ತಾಗಿದೆ. ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಇದೆ. ಸೊ ಈ ಗಾಡಿ ಯಾರಾದರೂ ಸ್ಟೇಟಸ್ ಸಿಂಬಲ್ಗೋಸ್ಕರ ನೋಡ್ತೀನಿ ಅನ್ನೋರಿಗೆ ಈ ಗಾಡಿ ಜಸ್ಟ್ 5,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಹೇಳಿರೋದು. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಗಾಡೀಲಿ ಎಲ್ಲ ಫೀಚರ್ಸು ಇದೆ. 7 ಮಾಡಲ್ಲು, 3rd ಓನರು. ಗಾಡಿ ಓಡಿರೋದು ಬಂದ್ಬಿಟ್ಟು ಬರೀ 48,000. ನೀವು ಕಡಿಮೆ ಓಡಿರುವಂತಹ BMW ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಮೈಲೇಜ್ದೊಂದೇ ಪ್ರಾಬ್ಲಮ್ ಅಷ್ಟೇ. ಅದನ್ನು ಬಿಟ್ಟರೆ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ಪ್ರೈಸಿಂಗಲ್ಲಿ ಸಿಗ್ತಾ ಇದೆ. ಯಾರಾದರೂ ಬೇಕು ಅನ್ನೋರು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬಾಡಿ ಲೈನ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಪರ್ಸ್ನಲಾಗಿ ನಾನೇ ಯೂಸ್ ಮಾಡ್ತಾ ಇದ್ದೆ ಇದನ್ನು. ನಮ್ಮದು ಡೆಲಿವರಿ ಇತ್ತು. ಸೊ ಡೆಲಿವರಿ ಆಗೋವರೆಗೂ ಈ ಗಾಡೀಲಿ ತಿರುಗಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಡೆಲಿವರಿ ಎಲ್ಲ ಆಗಿರೋದ್ರಿಂದ ಆ್ಯಸ್ ಆಫ್ ನಾವು ಕಡಿಮೆ ಮಾಡಿಕೊಡ್ತಾ ಇದ್ದೀನಿ. ನೋಡ್ಬೋದು ಸ್ಟಿಕ್ಕರೆಲ್ಲ ಹಾಕಿದ್ದೀನಿ. ಜಸ್ಟ್ 5,75,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ವಿತ್ ಟ್ರಾನ್ಸ್ಫರ್ ಹೇಳ್ತಿರುವಂಥ ಪ್ರೈಸಸ್ ಇದು. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಕ್ರ್ಯೂಸ್ ಇದೆ. 2017 ಮಾಡಲ್ಲು. ತುಂಬ ಜನಕ್ಕೆ ಕ್ರ್ಯೂಸ್ ಅಂತೂ ಸಖತ್ ಇಷ್ಟ ಇರುತ್ತೆ. ಬಟ್ ಲೇಟೆಸ್ಟ್ ಮಾಡಲ್ ಕ್ರ್ಯೂಸು ನಿಮಗೆಲ್ಲ ಕಡೆ ಸಿಗಲ್ಲ. ಇದು ಲೇಟೆಸ್ಟ್ ಮಾಡಲ್ಲು. ಮತ್ತು LTZ ಇದು ಫುಲ್ಲಿ ಟಾಪ್ ಎಂಡು ಡೀಸೆಲ್ಲು. ಸಿಂಗಲ್ ಓನರು. 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟೈರ್ಸ್ ಚೆಕ್ ಮಾಡ್ಕೋಬೋದು. ಒಂದು 60 to 70% ಟೈರ್ಸ್ ಇರೋವಂಥದ್ದು. ಇಂಟೀರಿಯರ್ ನೋಡೋದಾದರೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಡ್ಯುಯಲ್ ಏರ್ ಬ್ಯಾಗು. ಆ್ಯಕ್ಚುಲಿ ಡ್ಯುಯಲ್ ಏರ್ ಬ್ಯಾಗ್ ಅಲ್ಲ, ಈ ವೇರಿಯಂಟಲ್ಲಿ 4 ಏರ್ ಬ್ಯಾಗ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಲೇಟೆಸ್ಟ್ ಮಾಡಲ್ಲು. ಫ್ರಂಟು ಪ್ಲಸ್ ಸೈಡ್ ಏರ್ ಬ್ಯಾಗ್ಸ್ ಎರಡೂ ಕೂಡ ಬರುವಂಥದ್ದು. ರೇರಲ್ಲೂ ಕೂಡ ನಿಮಗೆ ಒಳ್ಳೆ ಕಂಫರ್ಟ್ ಇದೆ. ಲಾಂಗ್ ವೀಲ್ ಬೇಸ್ ವೆಹಿಕಲ್ಲು, ಡೀಸೆಲ್ ರಾಕೆಟ್ ಅಂತಲೇ ಕರೀತಾರೆ ಈ ಗಾಡಿನ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 6,15,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ
17 ಮಾಡಲ್ ಲೇಟೆಸ್ಟ್ ಮಾಡಲ್ ಕ್ರಿಯೂಸು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ನೆಕ್ಸಾನ್ ಇದೆ, ನೋಡ್ತಿರ್ಬೋದು. ನೆಕ್ಸಾನ್ ಬಂದುಬಿಟ್ಟು 2018 ಮಾಡಲ್ಲು. ಇದು ಸೆಕೆಂಡ್ ಓನರ್ ವೆಹಿಕಲ್ಲು. ಕಿಲೋಮೀಟರ್ ನೋಡೋದಾದರೆ 65,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಜೆನ್ಯೂನ್ ಕಿಲೋಮೀಟರು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಸಿಗುವಂಥದ್ದು ಗಾಡಿ. ನೋಡ್ತಾ ಇದ್ದೀರಾ ಆಲ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇನ್ನು ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟೀರಿಯರ್ ವೈಸು ಲೈಟಾಗಿ ಫೇಡ್ ಆಗಿದೆ, ಬಟ್ ಇಂಟೀರಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಡ್ಯೂಯಲ್ ಏರ್ ಬ್ಯಾಗು, ABS ಆ್ಯಂಡ್ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ. 4 ಪವರ್ ವಿಂಡೋಸ್ ಬರುತ್ತೆ. ರೇರಲ್ಲೂ ಕೂಡ ಒಳ್ಳೆ ಕಂಫರ್ಟ್ ಬರುತ್ತೆ. ನೆಕ್ಸಾನಲ್ಲಿ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಬರುವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 6,50,000 ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 18 ಮಾಡಲ್ ನೆಕ್ಸಾನ್ ಪೆಟ್ರೋಲು 6,50,000, ಸ್ಲೈಟ್ಲಿ ನೆಗೋಷಿಯಬಲ್ಲು. ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ನೋಡಿ, ಅದಾದಮೇಲೆ ಬೇಕಾದ್ರೆ ಪ್ರೈಸಿಂಗ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವೆಹಿಕಲ್ಲು ಎರಡೆರಡು ವೆಹಿಕಲ್ ಇದೆ, ಇಕೋ ಸ್ಪೋರ್ಟ್ಗಳು. ಯಾರಾದರೂ ಇಕೋ ಸ್ಪೋರ್ಟ್ ನೋಡ್ತಾ ಇದ್ದರೆ ಇದು ಪ್ರೈಸಿಂಗಲ್ಲಿ ಸಿಗುತ್ತೆ. 15 ಮಾಡಲ್ ಡೀಸಲ್ಲು, ಅರೌಂಡ್ 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಇನ್ನು ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಡ್ಯೂಯಲ್ ಏರ್ ಬ್ಯಾಗು, ABS, ಸಿಂಕ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಫೀಚರ್ಸು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 5,10,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 15 ಮಾಡಲ್ ಡೀಸೆಲ್, ಒಳ್ಳೆ ಮೈಲೇಜ್ ಕೊಡುವಂತಹ ಗಾಡಿ. ಅದೇ ಥರ ಇಲ್ಲೊಂದು ಗಾಡಿ ನೋಡ್ತಾ ಇದ್ದೀರಾ, ಇಕೋ ಸ್ಪೋರ್ಟ್ ಪೆಟ್ರೋಲ್. ಇದು ಪೆಟ್ರೋಲ್ ಆಟೋಮೆಟಿಕ್ಕು, 16 ಮಾಡಲ್ಲು, ಎಕ್ಸಲೆಂಟ್ ಆಗಿದೆ ಕಂಡೀಷನ್ನು. ಈ ಗಾಡಿಗಿಂತ ಈ ಗಾಡಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದರಲ್ಲೂ ಕೂಡ ಅಲಾಯ್ ವೀಲ್ಸು ಎಲ್ಲ ಫೀಚರ್ಸು ಬರುತ್ತೆ, ಯಾಕೆಂದರೆ ಎರಡೂ ಗಾಡಿ ಕೂಡ ಟೈಟಾನಿಯಮ್ಮು. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು ಆ್ಯಂಡ್ 6 ಏರ್ ಬ್ಯಾಗ್ ವೆಹಿಕಲ್ಲು, ಟೈಟಾನಿಯಮ್ ಪ್ಲಸ್ ಇದು. ಸೊ ಇದು ಟೈಟಾನಿಯಮ್ಮು, ಇದು ಟೈಟಾನಿಯಮ್ ಪ್ಲಸ್ಸು, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು. ನಿಮಗೆ ಒಳ್ಳೆ ಕಂಫರ್ಟ್ ಬರುತ್ತೆ. ಹೈವೇಲೆಲ್ಲ ನೀವು ಹೈ ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಜೊತೆಗೆ ಯಾಕೆಂದರೆ ಸ್ಟೆಬಿಲಿಟಿ ಅಷ್ಟು ಚೆನ್ನಾಗಿರುತ್ತೆ, ಮತ್ತು ಗೇಜು ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. 16 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಆಟೋಮೆಟಿಕ್, ಒಂದು 80,000 ಓಡಿರುವಂತಹ ಇಕೋ ಸ್ಪೋರ್ಟು. ಜಸ್ಟ್ 5,75,000, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸಲ್ಲಿ ಬೇಕಾದ್ರೆ ಮಾಡಿಕೊಡೋಣ. ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಯಾರಾದರೂ ಇಕೋ ಸ್ಪೋರ್ಟ್ ಲವರ್ಸ್ ಇದ್ದರೆ 5,60,000ಕ್ಕೆ ಫೈನಲ್ ಮಾಡಿಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪೋಲೋ ಇದೆ. 2011 ಮಾಡಲ್ಲು, ಪೆಟ್ರೋಲು, ಸಿಂಗಲ್ ಓನರ್, 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸಿಂಗಲ್ಲಿ ಸಿಗುತ್ತೆ ಬರೀ 2,55,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ನೋಡ್ಬೋದು. ಬಾಡಿ ಲೈನ್ ಎಲ್ಲ ನಿಮಗೆ ಒಂದು ಲೋ ಮಾಡಲಲ್ಲಿ, ಅಂದರೆ ಒಳ್ಳೆ ಬಜೆಟಲ್ಲಿ ಗಾಡಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಾಡಿ ನೋಡ್ಬೋದು. ಇನ್ನು ಸ್ಯಾಂಟ್ರೋ ನೋಡ್ಬೋದು, ಇದು ಆಲ್ಮೋಸ್ಟ್ ಬುಕ್ ಆಗಿದೆ. ಸಿಂಪಲಾಗಿ ಹೇಳ್ಬಿಡ್ತೀನಿ ಡೀಟೇಲ್ಸು. ಅಕಸ್ಮಾತ್ ಏನಾದರೂ ಅವರು ಡ್ಯೂ ಟು ಫೈನಾನ್ಷಿಯಲ್ ರೀಸನ್ಸೋ ಏನೋ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಖಂಡಿತವಾಗ್ಲೂ ಬಂದು ತೊಗೋಬೋದು. 7 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, ನಾವೇ ಫಸ್ಟ್ ಓನರ್ಗೆ ಕೊಟ್ಟಿದ್ದು. ಸೊ ಇವಾಗ ಈ ಗಾಡಿ ಪ್ರೈಸ್ ಬಂದುಬಿಟ್ಟು 1,75,000. ಸೊ ಫೈನಲ್ ಪ್ರೈಸು 1,50,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಫೋಕ್ಸ್ ವ್ಯಾಗನ್ ಜೆಟಾ ಇದೆ, ನೋಡ್ತಿರ್ಬೋದು. ಇದು ಬುಕ್ ಆಗಿದೆ. 11 ಮಾಡಲ್ಲು, ಸೆಕೆಂಡ್ ಓನರು, ಕಂಫರ್ಟ್ ಲೈನು, ಬಟ್ ಎಲ್ಲ ಫೀಚರ್ಸು ಬರುತ್ತೆ. ಆ್ಯಂಡ್ 6 ಏರ್ ಬ್ಯಾಗ್ಸ್ ಬರುವಂಥದ್ದು ಇದರಲ್ಲಿ. ಇಂಟೀರಿಯರ್ ನೋಡೋದಾದರೆ ಲಕ್ಸುರಿ ಫೀಚರ್ಸು, ಇನ್ಕ್ಲೂಡಿಂಗ್ ಈಟಿಂಗ್ ಆಪ್ಷನ್ ಕೂಡ ಬರುವಂಥದ್ದು. ಮತ್ತು ಟಿಂಟ್ ಆಗಿದೆ ಗಾಡಿ, ಒಳಗಡೆ ಲೆದರ್ ಅಪೋಲ್ಸ್ಟ್ರಿ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಈ ಗಾಡಿ ಒಳ್ಳೆ ಮೈಲೇಜ್ ಕೂಡ ಕೊಡುವಂಥದ್ದು, ಯಾಕೆಂದರೆ 1.8 ಲೀಟರ್ ಡೀಸೆಲ್ ಇಂಜಿನ್ ಇದು, ಮತ್ತು ಕಂಫರ್ಟ್ ಲೈನ್ ಆಗಿರೋದ್ರಿಂದ ಎಲ್ಲ ಫೀಚರ್ಸು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 2,95,000 ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಸೊ ಈ ಗಾಡಿ ಆಲ್ಮೋಸ್ಟು ಒಂದು 60,000 ಹಾಕ್ಬಿಟ್ಟು ಒಬ್ಬರು ಬುಕ್ ಮಾಡಿದ್ದಾರೆ, ಬಟ್ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿ ಅದಕ್ಕಿಂತ ಮುಂಚೆ ಯಾರಾದರೂ ಬಂದು ತೊಗೊಂಡ್ರೆ ಖಂಡಿತವಾಗ್ಲೂ ಕೊಡ್ತೀವಿ, ಯಾಕೆಂದರೆ ಅವ್ರು ಮೋರ್ ದ್ಯಾನ್ 4 to 5 ಡೇಸ್ ಆಗೋಯ್ತು ಅವರು ಬುಕ್ ಮಾಡಿ. ನೋಡಿ ಆಟೋಮೆಟಿಕ್ಕು, ಅಂದರೆ ವಿಂಡೋ ಅನ್ಲಾಕ್ ಮಾಡ್ಬೋದು. ಡೈರೆಕ್ಟ್ ಅವಾಗಲೇ ಕೊಟ್ಬಿಟ್ಟಿದ್ರು ಈ ಫೀಚರ್ಸ್ ಎಲ್ಲ. ಇನ್ನು ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಎರಡೆರಡು ಪೋಲೋಗಳಿದೆ. 2018 ಮಾಡಲ್ ಪೋಲೋ ನೋಡ್ತಾ ಇದ್ದೀರಾ. ಹೈಲೈನ್ ಇದು, ಫುಲ್ಲಿ ಟಾಪ್ ಎಂಡು, 1 ಲೀಟರ್ MPA ಇಂಜಿನ್ ಬರುತ್ತೆ, ಅಂದರೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಇದು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ಆ್ಯಂಡ್ ಇನ್ಶೂರೆನ್ಸು ಕೂಡ ಬ್ರ್ಯಾಂಡ್ ನ್ಯೂ ಇರುವಂಥದ್ದು. ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 6,20,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಅಂತ ಬಂದಾಗ ಜಸ್ಟ್ 1.5 ಲಕ್ಷ ತೊಗೊಂಬನ್ನಿ, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀವಿ ಈ ಗಾಡಿಗೆ. ಆ್ಯಂಡ್ ತುಂಬ ಜನ ನೋಡ್ತಾ ಇರ್ತೀರಾ ಹೈಲೈನ್ ಪ್ಲಸ್ಸು, ಅಂದರೆ ಲೇಟೆಸ್ಟ್ ಮಾಡಲು ಪೋಲೋನ. ಸೊ ಸಕ್ಕದಾಗಿದೆ ಇಂಟೀರಿಯರ್ ಕೂಡ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಮತ್ತೊಂದು ಪೋಲೋ ಇದೆ. ಇದು ಬಂದು 15 ಮಾಡಲ್ ಪೋಲೋ, ಕಂಫರ್ಟ್ ಲೈನ್ ನೋಡ್ತಾ ಇದ್ದೀರಾ. ಡೀಸೆಲ್ ವೆಹಿಕಲ್ ಇದು. ಆವಾಗಲೇ ನೋಡಿದ್ದು ಪೆಟ್ರೋಲು, ಇದು ಡೀಸೆಲ್ಲು, 1.5 ಲೀಟರ್ ಡೀಸೆಲ್ಲು. ನಿಮಗೆ ಮಾರ್ಕೆಟಲ್ಲಿ 1.5 ಲೀಟರ್ ಡೀಸೆಲ್ಲು ಸ್ವಲ್ಪ ಕಡಿಮೆನೇ ಸಿಗುವಂಥದ್ದು, ಯಾಕೆಂದರೆ
1 ಲೀಟರು ಮತ್ತು 1.2 ಎಲ್ಲ ಆ್ಯಕ್ಚುಲಿ 1.2 ಎಲ್ಲ ನಿಮಗೆ ಜಾಸ್ತಿ ಪ್ರೊಡಕ್ಷನ್ ಆಗಿದೆ. ಬಟ್ 1.5 ಬಂದುಬಿಟ್ಟು ಸ್ವಲ್ಪ ಕಡಿಮೆ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಈ ಗಾಡಿಯ ಪ್ರೈಸು 4,75,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 15 ಮಾಡಲ್ ಕಂಫರ್ಟ್ ಲೈನ್ ಪೋಲೋ. ನೆಕ್ಸ್ಟ್ ಒಂದು ಫೀಗೋ ಇದೆ. ಯಾರಾದರೂ ಲೇಟೆಸ್ಟ್ ಮಾಡಲ್ ಗಾಡಿ ಕಡಿಮೆ ಪ್ರೈಸಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಾಡಿ ನೋಡ್ಬೋದು. ಯಾಕೆಂದರೆ i20 ಮತ್ತು ಸ್ವಿಫ್ಟ್ ಎಲ್ಲ 18 ಮಾಡಲು 20 ಮಾಡಲು ನಿಮಗೆ ಮಿನಿಮಮ್ ಅಂದ್ರೂ 6.5 ಲಕ್ಷ 7 ಲಕ್ಷ ಹೇಳ್ತಾರೆ. ಬಟ್ ಇದು ಜಸ್ಟ್ 5,50,000, 5,30,000, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಅಂದರೆ ಸ್ಲೈಟ್ಲಿ ಮಾತ್ರ 5,30,000ಕ್ಕೆ ಹೇಳಿದ್ರೆ ನೋಡ್ತಿರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2018 ಮಾಡಲ್ 20 ರಿಜಿಸ್ಟ್ರೇಷನ್ ಟೈಟಾನಿಯಮ್ಮು. ಫೋರ್ಡ್ ಫೀಗೋ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟಚ್ ಸ್ಕ್ರೀನು ಮತ್ತು ಈ ಒಂದು ನೋಡ್ತಿರ್ಬೋದು ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಎಲ್ಲ ಫೀಚರ್ಸು ಬರೋವಂಥದ್ದು. ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ. ರೇರ್ ಡಿಫಾಗರು, ವೈಪರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಒಳ್ಳೆ ಗೇಜ್ ಗಾಡಿ. ಯಾರಾದರೂ ಹ್ಯಾಚ್ಬ್ಯಾಕಲ್ಲಿ ಸೇಫೆಸ್ಟ್ ಗಾಡಿ ತೊಗೋತೀನಿ ಅಂತ ಹೇಳಿದ್ರೆ ಪ್ರೈಸಿಂಗಲ್ಲಿ ಈ ಗಾಡಿ ತೊಗೋಬೋದು. 5,30,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 5,25,000ಕ್ಕೆ ಮಾಡಿಕೊಡ್ತೀವಿ ಈ ಒಂದು ಫೀಗೋನ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸೆಲೆರಿಯೋ ಇದೆ. ಪ್ರೈಸಿಂಗಲ್ಲಿ ಸಿಗುತ್ತೆ. 19 ಮಾಡಲ್ ಸೆಲೆರಿಯೋ ZXi, ಫುಲ್ಲಿ ಟಾಪ್ ಎಂಡು, ಪೆಟ್ರೋಲ್ ಇಂಜಿನ್ನು, ಸೆಕೆಂಡ್ ಓನರು. ಇದು ಕೂಡ ಪೆಟ್ರೋಲ್ ಇಂಜಿನ್ನೇ ಇವಾಗ ನೋಡಿದ್ದು. ಸೆಕೆಂಡ್ ಓನರು 4,45,000 ಹೇಳ್ತಿರೋದು. ಫುಲ್ ಆ್ಯಂಡ್ ಫೈನಲ್ ಪ್ರೈಸು 4 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀವಿ. ನೋಡ್ತಿರ್ಬೋದು 19 ಮಾಡಲ್ ಸೆಲೆರಿಯೋ ಇದು. ZXi ಫುಲ್ಲಿ ಟಾಪ್ ಎಂಡು, ಎಲ್ಲ ಫೀಚರ್ಸು ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಯಾರಾದರೂ ಯುಂಡೈ ಗಾಡಿನೇ ಬೇಕು ಅನ್ನೋರು ಗ್ರ್ಯಾಂಡ್ ಐಟನ್ ಇದೆ. 2016 ಮಾಡಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 1.2 ಲೀಟರ್ ಕಪ್ಪ ಪೆಟ್ರೋಲ್ ಇಂಜಿನ್ ನೋಡ್ತಾ ಇದ್ದೀರಾ. ಸಕ್ಕದಾಗಿದೆ ಗಾಡಿ. ಸ್ವಲ್ಪ ಟೈರ್ ಒಂದು ಚೇಂಜ್ ಮಾಡ್ಕೋಬೇಕು. ಅದನ್ನು ಬಿಟ್ಟರೆ ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ. ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿರುವಂಥದ್ದು. 42,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಿರೋದು. ಫುಲ್ ಆ್ಯಂಡ್ ಫೈನಲ್ ಪ್ರೈಸ್ ಆಗಿ 4,35,000ಕ್ಕೆ ಈ ಗಾಡಿನ ಗ್ರ್ಯಾಂಡ್ ಐಟನ್ನ ಮಾಡಿಕೊಡ್ತೀವಿ. ಸೊ ಒಂದು ಗ್ಲಾಸ್ ಒಂದು ಹೊಡೆದೋಗಿದೆ, ಅದನ್ನು ಬಿಟ್ಟರೆ ನೋಡಿ ಬಾಡಿ ಲೈನ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 16 ಮಾಡಲ್ ಗಾಡಿ ನಿಮಗೆ 4,40,000, 4,35,000ಕ್ಕೆಲ್ಲ ಮಾಡಿಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು A ಸ್ಟಾರ್ ಇದೆ. ಸೊ ಇದಂತೂ ಫ್ಯಾನ್ಸಿಯಾಗಿದೆ ಗಾಡಿ. ಪರ್ಸ್ನಲಾಗಿ ನಾನೇ ಒಂದು 2-3 ತಿಂಗಳು ಓಡಿಸಿದೆ ಗಾಡಿನ, ಯಾಕೆಂದರೆ ಸಿಟಿಲೆಲ್ಲ ಓಡಿಸೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. 11 ಮಾಡಲು A ಸ್ಟಾರು LXi ಮಿಡ್ ವೇರಿಯಂಟು, ಬೇಸ್ ವೇರಿಯಂಟು. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ ಇದರಲ್ಲಿ. ಓಕೆನಾ. ಫ್ರಂಟು ಕೂಡ ನಿಮಗೆ ಪವರ್ ವಿಂಡೋಸು ಬರಲ್ಲ ಇದರಲ್ಲಿ. ಬಟ್ ಗಾಡಿ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. AC ಬರುತ್ತೆ ಆದರೆ ಇದರಲ್ಲಿ ನಿಮಗೆ. ಬ್ಯೂಟಿಫುಲ್ ಕಂಡೀಷನು. ಬರೀ 45,000 ಓಡಿರುವಂತಹ ಪೆಟ್ರೋಲ್ ಇಂಜಿನ್ 2011 ಮಾಡಲ್ A ಸ್ಟಾರು ಜಸ್ಟ್ 2,40,000 ಹೇಳ್ತಿರೋದು. 2,05,000ಕ್ಕೆಲ್ಲ ಫೈನಲ್ ಆಗುತ್ತೆ. ಗಾಡಿ ನೋಡ್ತಾ ಇದ್ದೀರಾ ಎಕ್ಸಲೆಂಟ್ ಆಗಿದೆ. 11 ಮಾಡಲ್ಲು. ನೆಕ್ಸ್ಟ್ ಒಂದು ಫೀಗೋ ಇದೆ. ಜಸ್ಟ್ 1,95,000ಗೆ ಈ ಒಂದು 2010 ಮಾಡಲ್ ಫೀಗೋ ನಿಮ್ಮದಾಗುತ್ತೆ. ಫ್ರೆಶ್ FC ಜೊತೆಗೆ, ಫ್ರೆಶ್ FC ಮತ್ತು ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ ಈ ಗಾಡಿನ ಮಾಡಿಕೊಡೋವಂಥದ್ದು. ನಾನು ಯಾಕೆಂದರೆ ಇದು ಲ್ಯಾಪ್ಸ್ ಆಗಿದೆ, ಸೊ ನಾವು ಕಟ್ಟಿ ಕೊಡ್ತೀವಿ ಬೆಸ್ಟ್ ಪ್ರೈಸಲ್ಲಿ. ನೋಡ್ತಿರ್ಬೋದು 1,95,000ಕ್ಕೆ 2010 ಮಾಡಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ 78,000 ಓಡಿರುವಂತಹ ಫೀಗೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಒಂದು i10 ಇದೆ. 2009 ಮಾಡಲ್ಲು i10 ಸ್ಪೋರ್ಟ್ಸ್. ಇದು ಸೆಕೆಂಡ್ ಓನರ್. ಇದಕ್ಕೂ ಕೂಡ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿ 2,25,000ಕ್ಕೆ ಮಾಡಿಕೊಡ್ತೀವಿ. ಗಾಡಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ಆಗಿರೋದ್ರಿಂದ ಮಿಡ್ ವೇರಿಯಂಟು. ಬೇಸಿಕ್ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. 4 ಪವರ್ ವಿಂಡೋಸು, AC, ಪವರ್ ಸ್ಟೇರಿಂಗು ಎಲ್ಲ. ಏನಾದರೂ ಬಜೆಟಲ್ಲಿ ಒಂದು ಗಾಡಿ ನೋಡ್ತಾ ಇದ್ದರೆ ಗೆಟ್ಸ್ ಇದೆ ನೋಡ್ತಿರ್ಬೋದು. ಗೆಟ್ಸ್ಗೆ ಫ್ಯಾನ್ಸಿಯಾಗಿ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ. 2007 ಮಾಡಲ್ ಗೆಟ್ಸ್ ನೋಡ್ತಾ ಇದ್ದೀರಾ. ಸೆಕೆಂಡ್ ಓನರು 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಜಸ್ಟ್ 1,45,000ಗೆಲ್ಲ ಫೈನಲ್ ಆಗುತ್ತೆ. 1,45,000ಕ್ಕೆಲ್ಲ ಫ್ಯಾನ್ಸಿ ಗೇಟ್ಸು. ಆ್ಯಂಡ್ ಇದು ಎಕ್ಸಾಸ್ಟ್ ನೋಟ್ ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಇರುವಂಥದ್ದು. ಯಾರಾದರೂ ಬಜೆಟಲ್ಲಿ ಸುಜುಕಿ ಗಾಡಿ ಬೇಕು ಅನ್ನೋರಿಗೆ 2016 ಮಾಡಲ್ ಸುಜುಕಿ ನೋಡ್ತಾ ಇದ್ದೀರಾ. ಬಲಿನೋ ಆಲ್ಫಾ 1.2 ಲೀಟ್ರ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಇದು. ಸಿಂಗಲ್ ಓನರ್, 91,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಪುಷ್ ಬಟನ್ ಸ್ಟಾರ್ಟು ಮತ್ತು ಅಲಾಯ್ ವೀಲ್ಸ್ ಕೂಡ ಚೆಕ್ ಮಾಡ್ಬೋದು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಇಂಟೀರಿಯರ್ ಅಂತೂ ಎಕ್ಸಲೆಂಟ್ ಆಗಿದೆ ಈ ಗಾಡಿದು. ಬಲಿನೋ ಆಲ್ಫಾ ಪೆಟ್ರೋಲು, ಸಿಂಗಲ್ ಓನರು, 91,000 ಓಡಿರೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಮೇಂಟೆನೆನ್ಸ್ ಕೂಡ ಈಸಿ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. 5,95,000 ಹೇಳ್ತಿರೋದು. ಬರೀ 5,30,000
35,000ಕ್ಕೆಲ್ಲ ಫೈನಲ್ ಮಾಡಿ ಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾಯಿದೆ. ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಒಂದು ಐಟನ್ ಇದೆ, ಬ್ಲೂ ಕಲರು, 2009 ಮಾಡೆಲ್ ಐಟನ್ ನೋಡ್ತಾ ಇದ್ದೀರಾ. ಐಟನ್ ಸ್ಪೋರ್ಟ್ಸು 1.2 ಲೀಟರು, ಸೆಕೆಂಡ್ ಓನರು. ಇದು 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ಈವನ್ ಕಾರ್ ದುನಿಯಾದಲ್ಲಿ ಲೋ ಮಾಡಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದು ಕೂಡ ಮೇಜರ್ ಡೆಂಟ್ ಆಗಿರೋದು, ಸ್ಕ್ರಾಚ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ನಾವು ತೊಗೊಂಬಂದು ನಿಲ್ಲಿಸಲ್ಲ. ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಗಾಡಿಗಳನ್ನೇ ತೊಗೊಬರ್ತೀವಿ, ಆಲ್ದೋ ಲೋ ಮಾಡಲಾದರೂ ಕೂಡ. ಆ್ಯಂಡ್ ಪ್ರೈಸಿಂಗಲ್ಲಿ ಕೊಟ್ಟರು ಕೂಡ ವ್ಯಾರಂಟಿ ಜೊತೆಗೆ ಕೊಡೋವಂಥದ್ದು. ಇದು ಜಸ್ಟ್ 2 ಲಕ್ಷ ಹೇಳ್ತಿರೋದು, ಅಂದರೆ 2,45,000 ಹೇಳ್ತಿರೋದು. 2 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 9 ಮಾಡೆಲ್ ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್, ಐಟನ್ನು. ನೆಕ್ಸ್ಟ್ ಇನ್ನೊಂದು ಒಂದು ಫ್ಯಾನ್ಸಿ ಗಾಡಿ ಇದೆ, ನೋಡ್ತಿರ್ಬೋದು. ಇದು ಯಾರಾದರೂ ಸಿಟಿಲಿ ತಿರುಗಾಡೋದಕ್ಕೆ ಒಳ್ಳೆ ಮೈಲೇಜ್ ಗಾಡಿ ಬೇಕು, ಬಟ್ ಕ್ಯೂಟಾಗಿರಬೇಕು. ಡೀಸೆಲ್ ಅಂದ ತಕ್ಷಣ ಡೈಲಿ ತಿರುಗಾಡಿಸ್ತೀವಿ, ಸೊ ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ. 2014 ಮಾಡೆಲ್ ಡೀಸೆಲ್, ಸೆಕೆಂಡ್ ಓನರ್, ಬೀಟ್ ನೋಡ್ತಾ ಇದ್ದೀರಾ. LS ವೇರಿಯಂಟು, ಬಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಇಂಟೀರಿಯರ್ ನೋಡೋದಾದರೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇಂಟೀರಿಯರ್ನ. ಮ್ಯಾಂಚೆಸ್ಟರ್ ಯುನೈಟೆಡ್ದು ಅಂದರೆ ಲೆದರ್ ಅಪೋಲ್ಸ್ಟ್ರಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಲೆದರ್ ಅಪೋಲ್ಸ್ಟ್ರಿ. ಈ ಗಾಡಿಯ ಪ್ರೈಸು 2,35,000, ಸಾರಿ 2,85,000, 2,50,000ಕ್ಕೆಲ್ಲ ಫೈನಲ್ ಆಗುತ್ತೆ. 14 ಮಾಡೆಲ್ ಡೀಸೆಲ್. ಸೊ ಗಾಡಿ ಅಂತೂ ಅಷ್ಟೇ ಚೆನ್ನಾಗಿದೆ, ಗ್ಲೇಸ್ ಇದೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೈಡ್ ಇಂಡಿಕೇಟರ್ಸು ಮಿರರಲ್ಲಿ ಇಂಟಿಗ್ರೇಟ್ ಆಗಿದೆ, ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಸಿವಿಕ್ ಇದೆ, ಇದು ಸೋಲ್ಡ್ ಆಗಿದೆ. ನೆಕ್ಸ್ಟ್ ಒಂದು ಲಾರಾ ಇದೆ, ನೋಡ್ತಿರ್ಬೋದು. ಒಂದು ಲಾರಾ ಇದೆ, 2011 ಮಾಡೆಲ್ ಲಾರಾ ನೋಡ್ತಾ ಇದ್ದೀರಾ. 1.8 ಲೀಟರು TSI, ಒಳ್ಳೆ ಪವರ್ಫುಲ್ ಇಂಜಿನ್ ಇದು. ಸ್ವಲ್ಪ ಮೈಲೇಜ್ ಕಡಿಮೆನೇ. ಸೆಕೆಂಡ್ ಓನರು, 89,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 3,35,000 ಹೇಳ್ತಿರೋದು. ಚಾನ್ಸ್ ಪ್ರೈಸಲ್ಲಿ 2,95,000ಕ್ಕೆಲ್ಲ ಫೈನಲ್ ಆಗುತ್ತೆ. ನೋಡ್ಬೋದು ಗಾಡಿಯ ಕಂಡೀಷನ್ನು ತುಂಬಾ ಚೆನ್ನಾಗಿದೆ. ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಇಂಟೀರಿಯರ್ ನೋಡೋದಾದರೆ ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಇದರಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒಂದು ಈಕೋ ಇದೆ, ಇದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು, ನಮ್ಮ ಫ್ರೆಂಡ್ ಅವ್ರದ್ದೇ. ಸೊ ಗಾಡಿ ಚೆನ್ನಾಗಿದೆ, ಕಡಿಮೆ ಓಡಿದೆ, ಜಸ್ಟ್ ಒಂದು 17,000 ಎಷ್ಟೋ ಓಡಿರೋದು ಅಷ್ಟೇ. ಇದು 2023 ಮಾಡೆಲ್ಲು, ಸಿಂಗಲ್ ಓನರು. ಗಾಡಿಯ ಪ್ರೈಸು 6 ಲಕ್ಷ ಹೇಳ್ತಿರೋದು. ಡೈರೆಕ್ಟ್ ಕಸ್ಟಮರ್ ಹತ್ರನೇ ಮಾತಾಡಿಸ್ತೀವಿ. ಸೊ ಇದರ ನ್ಯೂ ಕಾರ್ ಪ್ರೈಸ್ ಬಂದುಬಿಟ್ಟು 7.5 ಲಕ್ಷ ಇತ್ತು. ಅಂದರೆ ಇವು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿಸಿ ಒಂದು 7.25 ಲಕ್ಷ ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ನಿಮಗೆ ಕಡಿಮೆಗೆ ಸಿಗುತ್ತೆ, ನೋಡಿ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ. ವಿತ್ AC ಇರುವಂತಹ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ಇಷ್ಟು ಗಾಡಿ ನೋಡಿದ್ದೀರಾ, ಆಲ್ಮೋಸ್ಟ್ ಎಲ್ಲ ಗಾಡಿನೂ ತೋರಿಸಿದ್ದೀನಿ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.